ಇಲ್ಲಿ ನೀವು ನೋಡ್ತಾ ಇದ್ದೀರಾ ರುದ್ರಪ್ಪರ ತೋಟದಲ್ಲಿ ಈ ಕಾಫಿ ಸುಮಾರು ಬೆಳೆದಿದ್ದಾರೆ. ಸುಮಾರು ಒಂದು 50 ಎಕರೆನಲ್ಲಿ ಬೆಳೆದಿದ್ದಾರೆ ಕಾಫಿಯನ್ನ. ಆರ್ಗ್ಯಾನಿಕ್ ಕಾಫಿ ಇದೆ, ಮತ್ತೆ ಔಷಧಿಗಳನ್ನು ಬಳಕೆ ಮಾಡಿ ಕೂಡ ಮಾಡ್ತಕ್ಕಂಥ ಕಾಫಿ ಇಲ್ಲಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಈ ಕೆಂಪಾಗಿ ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಒಂದು ಬೆರಿ, ಈ ಕಾಫಿ ಹಣ್ಣು ಅಂತಲೂ ಕೂಡ ಕರೀತಾರೆ ಇದನ್ನ. ಅದೇ ರೀತಿ ಇವನ್ನೇ ಕಿತ್ಬಿಟ್ಟು ಡೈರೆಕ್ಟ್ ಆಗಿ ಒಣಗಿಸಿ ಕೂಡ ಮಾಡ್ತಾರೆ. ಇವನ್ನ ಚೆರಿ ಕಾಫಿ ಅಂತ ಕರೀತಾರೆ. ಚೆನ್ನಾಗಿ ಒಣಗಿದ್ಮೇಲೆ ಇವನ್ನ ಕೂಡ ಮಾರಾಟ ಮಾಡ್ತಾರೆ. ಆಮೇಲೆ ಇನ್ನೊಂದ್ ತರ ಕಾಫಿ ಅಂದ್ರೆ ಪಾರ್ಚ್ಮೆಂಟ್ ಕಾಫಿ ಅಂತ ಹೇಳಿ. ಪಾರ್ಚ್ಮೆಂಟ್ ಕಾಫಿ ಅಂದ್ರೆ ಏನಿಲ್ಲ, ಈ ತರ ಹಣ್ಣುಗಳು ಏನಿರ್ತದೆ ಹೊಸದಾಗಿ ಕಿತ್ತದನ್ನ ಅದನ್ನ ಒಂದು ಪಲ್ಪರ್ ಮಷಿನ್ ಅಂತ ಒಂದು ಯೂನಿಟ್ ಇದೆ ಇಲ್ಲಿ. ಆ ಮನುಷ್ಯಲ್ಲಿ ಫಸ್ಟ್ ಅಲ್ಲಿ ನೀರಲ್ಲಿ ಮುಳುಗಿಸ್ತಾರೆ, ಹಗುರಾಗಿದ್ದವನ್ನೆಲ್ಲ ತೆಗೆದಾಕ್ತಾರೆ. ಗಟ್ಟಿ ಇರ್ತಕ್ಕಂಥವನ್ನ ಮಷಿನ್ ಪಾಸ್ ಮಾಡಿ ಮಷಿನ್ ಅಲ್ಲಿ ಆ ಪಲ್ಪ್ ಎಲ್ಲ ತೆಗಿತದೆ, ಅಂಟಿನ ಅಂಶ ಎಲ್ಲ ಹೋಗುತ್ತೆ. ಮತ್ತೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಸೆಪರೇಟ್ ಮಾಡ್ತಾರೆ. ಈ ತರ ಬಂದಂತ ಬೀಜಗಳನ್ನ ನೋಡ್ಲಿಕ್ಕೆ ಒಳ್ಳೆ ಶೇಂಗಾ ಬೀಜ ಇದ್ದಂಗಿರುತ್ತೆ, ಉದುರುತ್ತಾ ಶೇಂಗಾ ಬೀಜ ಇದ್ದಂಗಿದೆ, ಕಡಲೆ ಬೀಜ ಇದ್ದಂಗಿದೆ. ಇದನ್ನ ಒಣಗಿಸ್ಬಿಟ್ಟು ಅದನ್ನ ಮಾರಾಟ ಮಾಡ್ತಾರೆ. ಇದ್ರ ಬೆಲೆ ಈಗ ಚೆರಿ ಕಾಫಿ ಅಂತ ಹೇಳಿದ್ನಲ್ಲ, ಇದಕ್ಕಿಂತ 2ರಷ್ಟು ಬೆಲೆ ಸಿಗುತ್ತೆ. ಇದು ಬೇರೆ ಬೇರೆ ರೀತಿ ಕೊಯ್ಲಾದ ನಂತರ ತಯಾರು ಮಾಡ್ತಕ್ಕಂಥ ಕಾಫಿಗಳು. ಅದೇ ತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಲವೊಂದು ಈ ಚೆರಿ ಕಾಫಿ ತರ ಕಂಡ್ರು ಕೂಡ ಕೆಲವೊಂದ್ರಲ್ಲೆಲ್ಲ ಬಾಧೆ ಇದೆ, ಅಂದ್ರೆ ಕೆಲವೊಂದೆಲ್ಲ ಗಾಯಗಳಾಗಿದೆ ಇದರಲ್ಲಿ. ಇದೇನು ಅಂತ ನಾನು ಕೇಳಿದಾಗ ಇವರು ಹೇಳಿದ್ರು, ಅಕ್ಕಿ ತಿಂದು ಉಗ್ದಿರೋದು ಅಂತ ಹೇಳಿ. ಕೆಲವೊಂದ್ಸರಿ ಸಿವೆಟ್ ಬೆಕ್ಕು ಅಂತ ಬರ್ತವೆ, ಸಿವೆಟ್ ಬೆಕ್ಕುಗಳು ಕೂಡ ತಿಂದ್ಬಿಟ್ಟು ಅವನ್ನ ಹೊರಗಡೆ ಮಲದ ಮೂಲಕ ಹೊರಗಡೆ ಹಾಕಿರ್ತಕ್ಕಂಥದ್ದು. ಇಲಿಗಳು ತಿನ್ನುತ್ತವೆ, ಹೆಗ್ಗಣಗಳು ತಿನ್ನುತ್ತೆ, ಹಳ್ಳಿಲು ಪಕ್ಷಿ ಎಲ್ಲ ತಿಂದು ಸ್ವಲ್ಪ ತೊಂದರೆ ಮಾಡ್ತವೆ. ಅವರೇ ಮಾಡ್ತಾರೆ, ಅದನ್ನ ವೇಸ್ಟ್ ಮಾಡಲ್ಲ, ಅದನ್ನ ಆರಿಸ್ಬಿಟ್ಟು ಈ ರೀತಿಯಾಗಿ ಒಣಗಿಸ್ತಾರೆ. ಚೆರಿ ಕಾಫಿ ಜೊತೆಗೆ ಚೆನ್ನಾಗಿದ್ದೆಲ್ಲ ತೆಗಿತಾರೆ. ಅಕಸ್ಮಾತ್ ತುಂಬಾ ಹಾನಿಯಾಗಿದ್ರೆ ಬಿಸಾಡ್ತಾರೆ.